ಏನಮ್ಮ ನೀನ್ ಹೇಳ್ತಿರೋದು? ಗಂಗಾ ಯಾವತ್ತೂ ಸತ್ತೋದ್ಲಲ್ಲ? 7 ವರ್ಷದ ಹಿಂದೆ ಸತ್ತೋಗಿರೋಳು ಇವಾಗ ಹೇಗೆ ಬದುಕಿ ಬರ್ತಾಳಮ್ಮ? ಗಂಗಾ ಅಷ್ಟಕ್ಕೂ ಸತ್ತೇ ಇಲ್ಲ, ಜೀವಂತವಾಗೇ ಇದ್ದಾಳೆ. ಯಾರು ಹೇಳಿದ್ರು ನಿತ್ಯ? ನಿಮ್ಮಮ್ಮ ಹೇಳಿದ್ರಾ? ಆ ಕಳ್ಳ ಹೇಳ್ದ. ಯಾವ ಕಳ್ಳನಮ್ಮ? ನಿಮ್ಗೆ ರಿಂಗ್ ಮಾರಿದ ಕಳ್ಳ. ಆ ರಿಂಗ್ನ ಅವನು ಆ ಗಂಗಾ ಹತ್ರನೇ ಕಳ್ತನ ಮಾಡಿದಾನೆ. ಆ ವಿಷಯ ನಮ್ಗೆ ಗೊತ್ತಲ್ವಾ? ನಿಮಗೆ ಹೇಗೆ ಗೊತ್ತು? ಅಂದ್ರೆ ಅದು ನೀನು ಹೇಳು ಚಂದ್ರಿಕಾ. ನೆನ್ನೆ ನೀನೇ ಹೇಳಿದ್ಯಲ್ಲಮ್ಮ, ಅದು ಗಂಗಾ ರಿಂಗ್ ಅಂತ. ಗಂಗಾ ಹತ್ರನೇ ಅದನ್ನ ಕದ್ದಿರ್ತಾನೆ. ನಾನು ಅದನ್ನೇ ಹೇಳಿದ್ದು, ಆದ್ರೆ ನೈಟ್ ಅದು ಪ್ರೂವ್ ಆಯ್ತು. ಹೇಗಮ್ಮ? ಆ ಕಳ್ಳನ್ನ ನಮ್ಮ ಮಾಮ್ ನಮ್ಮ ಮನೆ ಕರ್ಕೊಂಡು ಬಂದಿದ್ಲು. ಅವನು ನನ್ನ ನೋಡಿ ನನ್ನ ಹತ್ರನೇ ಆ ರಿಂಗ್ನ ಕದ್ದೆ ಅಂತ ಹೇಳ್ದ. ಅಂದ್ರೆ ಗಂಗಾ ಹತ್ರ ಕದ್ದಿರೋದು. ಅದಕ್ಕೆ ನಿಮ್ಮಮ್ಮ ಏನ್ ಹೇಳಿದ್ರು? ಅವನು ಕಳ್ತನ ಮಾಡಿದ್ದು ನನ್ನ ಹತ್ರನೇ ಅಂತ ಮಾಮ್ಗೆ ಸುಳ್ಳು ಹೇಳ್ದೆ. ಆದ್ರೆ ACP ನಂಬಲಿಲ್ಲ. ಅವನು ಎನ್ಕ್ವೈರಿ ಮಾಡ್ತಿದ್ದೀನಿ ಅಂತಿದ್ದಾನೆ. ACPಗೆ ಯಾಕಮ್ಮ ಅಷ್ಟು ಇಂಟ್ರೆಸ್ಟು? ಅದು ಅವನ್ ಪೊಲೀಸ್ ಬುದ್ಧಿ. ಡೌಟ್ ಬಂದ್ರೆ ಆ ಪೊಲೀಸರು ಸುಮ್ಮನೆ ಇರಲ್ಲ ಅಲ್ವಾ? ಮತ್ತೆ ಇವಾಗ ಏನ್ ಮಾಡೋದಮ್ಮ? ಗಂಗಾ ಎಲ್ಲಿದ್ದಾಳೋ ಕಂಡು ಹಿಡಿಬೇಕು. ಅಯ್ಯಯ್ಯೋ, ಇಷ್ಟು ದೊಡ್ಡ ಊರಲ್ಲಿ ಗಂಗಾ ಎಲ್ಲಿದ್ದಾಳಂತ ಹುಡ್ಕೋದಮ್ಮ? ಗಂಗಾ ಸೇಠ್ ಚಮನ್ ಲಾಲ್ ಶಾಪ್ ಹತ್ರ ಇದ್ದಾಗ ಕಳ್ಳ ಆ ರಿಂಗ್ನ ಕದ್ದಿದ್ದು. ಆ ಶಾಪ್ ಸುತ್ತಮುತ್ತನೇ ಅವಳು ಇರೋ ಚಾನ್ಸಸ್ ಇದೆ. ಏರಿಯಾ ಪೂರ್ತಿ ಹುಡ್ಕಾಡಿ ಗಂಗಾನ ಹುಡುಕಿ ಹಿಡೀರಿ. ನಮ್ಗೆ ಯಾಕಮ್ಮ ಬೇಕದು? ಅವಳು ನನಗ್ ಬೇಕು. ನಮ್ಗೆ ಅಗತ್ಯ ಇಲ್ಲ ಅಂತಿದೀವಿ. ನಿಮ್ ಅಗತ್ಯ ಏನೋ ನನಗ್ ಗೊತ್ತು. ನನ್ ಪಾಲಿನ ಆಸ್ತಿ ಪೂರ್ತಿ ನಿಮಗ್ ಕೊಡ್ತೀನಿ. ಇದಕ್ ಮುಂಚೆ ಕೂಡ ಹೀಗೆ ಹೇಳಿದ್ದೆ, ಆದ್ರೆ ಬಿಡಿಗಾಸ್ ಕೂಡ ಕೊಡ್ಲಿಲ್ಲ. ಹೌದಮ್ಮ, ಆವಾಗ ಆಸ್ತಿ ಕೊಡ್ತೀನಿ ಅಂತ ಹೇಳಿ ನಮ್ಗೆ ಮೋಸ ಮಾಡಿದೆ. ಇವಾಗ ಹೇಗ್ ನಂಬೋದು? ಆದ್ರೂ ನಮ್ಗೆ ಆಸ್ತಿ ಅಗತ್ಯ ಇಲ್ಲ. ನನ್ ಸೋದರಳೆ ಅಜಯ್ ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ತಾನೆ. ನಿಮ್ ಸೋದ್ರ ಅಳಿಯನ್ನ ನಿಮ್ ಅಳಿಯನ್ನಾಗ್ ಮಾಡ್ತೀನಿ. ಏನು ಜೈನ ನಮ್ಮ ಅಳಿಯನ್ನ ಮಾಡ್ತೀಯ? ಹೇಗಮ್ಮ? ನಿಮ್ ಸ್ವಪ್ನಗೆ ಜೈಗೆ ಮದ್ವೆ ಮಾಡ್ತೀನಿ. ಇದು ನಂಬೋ ತರ ಇಲ್ಲ. ಇನ್ನೊಂದ್ ಮಾತು ಹೇಳಮ್ಮ. ಆ ಗಂಗನ ಕರ್ಕೊಂಡು ಬಂದು ನನ್ ಮುಂದೆ ನಿಲ್ಸಿ. ನಿಮಗ್ ಏನ್ ಬೇಕು ಅಂತಿರೋ ಅದನ್ನ ಕೊಡ್ತೀನಿ. ನನ್ಗೆ ಈ ಆಸ್ತಿ, ನನ್ ಪ್ರೀತಿ ಇದ್ಯಾವುದು ಮುಖ್ಯ ಅಲ್ಲ. ನನ್ ದ್ವೇಷ ತೀರೋದೇ ನನಗ್ ಮುಖ್ಯ. ಆ ಗಂಗಾ ಮೇಲೆ ನನ್ ಪ್ರತೀಕಾರನ ತೀರಿಸ್ಕೋಬೇಕು. ಸತ್ತಿದ್ದಾಳೆ ಅಂದ್ಕೊಂಡಿದ್ದೆ, ಅವಳನ್ನ ಮತ್ತೆ ನನ್ ಕೈಯಾರೆ ಸಾಯಿಸ್ಬೇಕು. ಅದಕ್ಕೆ ನೀವು ಹೆಲ್ಪ್ ಮಾಡ್ಬೇಕು. ಯೋಚನೆ ಮಾಡಿ ಹೇಳ್ತೀವಿ ನಿತ್ಯ. ಹೌದಮ್ಮ, ನಮ್ಗೆ ಸ್ವಲ್ಪ ಟೈಮ್ ಕೊಡು. ಏಯ್ ಗಂಗಾ, ಜೈ ಬಂದಿರೋ ಹ್ಯಾಪಿನೆಸ್ ಕೂಡ ನನ್ಗೆ ಇಲ್ದಿರೋ ಹಾಗೆ ಮಾಡಿದ್ಯಲ್ಲೇ. ನಿನ್ನನ್ ಏನ್ ಮಾಡ್ಬೇಕು? ದ್ವೇಷ ತೀರೋ ಹಾಗೆ ಸಾಯಿಸ್ಬೇಕು. ಬಾಣ
ಪ್ರಹ್ಲಾದ ಬಂದಿದ್ದಾನೆ. ನಮ್ಮ ಹಿರಣ್ಯಕಶ್ಯಪನ ಜೊತೆ ಏನ್ ಜಗಳ ಮಾಡ್ತಾನೋ ಏನೋ. ಎಲ್ಲ ಖುಷಿಯಾಗಿರೋ ಟೈಮಲ್ಲಿ ಇವನ್ ಯಾಕ್ರಿ ಬಂದ ಇಲ್ಲಿ? ಮತ್ತೆ ತಂದೆ ಮಗನ್ ಯುದ್ಧ ಶುರುವಾಗುತ್ತಾ? ಸರ್, ಅಭಿನ ನಾನು ಕರ್ಕೊಂಡು ಬರಲಿಲ್ಲ, ಅವನೇ ಬಂದಿದ್ದಾನೆ. ದಿವ್ಯಕ್ಕೋಸ್ಕರ ಬಂದಿದ್ದಾನಂತೆ. Excuse me. Yeah, please carry on. I'm sorry, Abhi. ನನ್ನಿಂದ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮಮ್ಮ ಹೇಗಿದ್ದಾರೆ? ಮಾತಾಡು ಅಭಿ. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಹಾಗೇನು ಇಲ್ಲ ಅಂಕಲ್, ಅಮ್ಮ ಚೆನ್ನಾಗಿದ್ದಾಳೆ. ಗುಡ್. ನೀನು ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ದಿವ್ಯಾಗೋಸ್ಕರ ಬಂದೆ. ಇಟ್ಸ್ ಓಕೆ. ನೀನು ಬಂದಿದ್ದು ಖುಷಿ ಆಯಿತು. ಗುಡ್ ಟು ಸಿ ಯು. ಫ್ರೆಂಡ್ಸ್, ಪ್ರಳಯ ಬರುತ್ತೆ ಅನ್ಕೊಂಡ್ರೆ ಈ ಪ್ರಳಯ ಬಂತಲ್ಲ ಏನ್ ಚಂದ್ರಿಕಾ? ನೀರು ಬೆಂಕಿ ಹಂಗಿದ್ದ ತಂದೆ ಮಗ ಒಂದಾಗ್ಬಿಟ್ರು. ಅಯ್ಯೋ, ಇನ್ನಿವ್ರ ತಾಯಿ ಕೂಡ ಬಂದ್ಬಿಡ್ತಾಳೇನೋ. ಗಂಗನ ಹುಡುಕಿ ಕರ್ಕೊಂಡ್ ಬನ್ನಿ ಅಂತ ನಿತ್ಯ ನಮಗೆ ಹೇಳಿದಾಳೆ ಅಲ್ವಾ? ಗಂಗನ್ ಕರ್ಕೊಂಡ್ ಬಂದು ಜೈ ಜೊತೆ ಸೇರ್ಸ್ಬಿಡಣ್ವಾ? ನಿತ್ಯ ನಮ್ಮನ್ನ ಸಾಯಿಸ್ಬಿಡ್ತಾಳೆ. ಜೈ ಎಷ್ಟು ಬದಲಾಗಿದ್ದಾನೆ. ಒಬ್ಬ ಚಿಕ್ಕ ಹುಡುಗನಿಗೆ, ಅದು ಅವನು ಹೇಟ್ ಮಾಡೋ ಹುಡುಗನಿಗೆ ಸಾರಿ ಕೇಳ್ದ. ಹ್ಯಾಟ್ಸ್ ಆಫ್ ಟು ಯು ಜೈ. ವಾಟ್ ಸರ್, ಅಭಿಗೆ ನೀವು ಕೈ ಕೊಟ್ಟಿದ್ದನ್ನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇದು ಅದ್ಭುತವಾದ ಭೇಟಿ ಸರ್. ಇದಕ್ಕೊಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ. ಓ, ನಿನ್ನ ಅಭಿನ ನೋಡ್ತಾ ಇದ್ರೆ ಇದು ಕನ್ಸ ನಿಜನ ಅನ್ನಿಸ್ತಾ ಇದೆ. ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಭಿ ನೀನು ಒಂದಾಗಿದ್ದು ತುಂಬಾ ಥ್ರಿಲ್ಲಿಂಗ್ ಆಗಿದೆ ಜೈ. ಇಟ್ಸ್ ರಿಯಲಿ ವಂಡರ್ಫುಲ್ ಸಿಚುವೇಶನ್. ಐ ಕಾಂಟ್ ಬಿಲೀವ್ ದಿಸ್. ಕಣ್ಮುಂದೆ ನಡೆದಿದೆಯಲ್ಲ ಅತ್ಗೆ, ನಂಬಲೇಬೇಕು.
ಕಾಲ ಕೂಡ್ ಬಂದ್ರೆ ಎಲ್ಲ ಆಗತ್ತೆ ಅಂತಾರಲ್ಲ ಅದೇ ಇದು. ನೀನ್ ಸುಮ್ನಿರಮ್ಮ. ಅವನು ಜೈ ಮಗನೂ ಅಲ್ಲ, ಜೈ ಅವನಿಗೆ ತಂದೆನೂ ಅಲ್ಲ. ಅನವಶ್ಯಕವಾಗಿ ಮಧ್ಯದಲ್ಲಿ ಇಲ್ಲ ಸಲ್ಲದ ವರಸೆಯನ್ನು ಸೇರಿಸಬೇಡ. ನೀವ್ಯಾಕೆ BP ರೈಸ್ ಮಾಡ್ಕೋತಿದ್ದೀರಾ ರಾಮಕೃಷ್ಣ ಅವರೇ? ಅವ್ರೇನೋ ಮಾತಿನ ವರ್ಷಕ್ಕೆ ಹಾಗೆ ಹೇಳಿದ್ರು. ನಿನಗ್ ಬೇಕಿತ್ತ ಇದು ಈ ಟೈಮಲ್ಲಿ ಪೌಡ್ರು? ಏನು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಕಣೆ. ಅಭಿ, ಇನ್ಮೇಲೆ ನಾವು ಜಗಳ ಆಡಬಾರ್ದು, ಫ್ರೆಂಡ್ಲಿ ಆಗಿರ್ಬೇಕು. ಆಗ್ಲೇ ದಿವ್ಯಾ ಹ್ಯಾಪಿ ಆಗಿರ್ತಾಳೆ. ಶೋರ್ ಅಂಕಲ್. ಇವತ್ತು ಎಲ್ಲರೂ ನಮ್ಮನೇಲೆ ಲಂಚ್ ಮಾಡಬೇಕು. ಮತ್ತೆ ಅಮ್ಮ ವೆಯ್ಟ್ ಮಾಡ್ತಿದ್ದಾಳೆ ಅಂತ ಅನ್ಬಾರ್ದು. ನಡೀರಿ, ಎಲ್ರೂ ಸೇರಿ ಲಂಚ್ ಮಾಡೋಣ. ಬಾ ಬಂಗಾರ. ಬಾ ಅಭಿ, ಬರೋ. ಅವರು ಕೇಶವ ಮನೇಲಿ ಇಲ್ಲ ಅಂದ್ರೆ ಮನೇಲಿ ಸಂಭ್ರಮನೇ ಇರಲ್ಲ. ಏನ್ ಮಾಡಕ್ಕೂ ತೋಚದೇ ಇಲ್ಲ. ಹೋಗ್ಲಿ ಅದಕ್ಕೆ ಹತ್ರನಾದ್ರೂ ಮಾತಾಡೋಣ ಅಂದ್ರೆ ಅಭಿ ಯಾವ ಕ್ಷಣದಲ್ಲಿ ಬಂದು ದಿವ್ಯಾ ಮನೆಗೆ ಹೋಗಿದ್ದಾಳೆ ಅಂತ ಗಲಾಟೆ ಮಾಡ್ತಾನೋ ಅಂತ ಭಯ. ಅವ್ರ ಜೊತೆಗೆ ನಾನು ಆ ಮನೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇದೊಂದು ನನ್ನ ಪ್ರಾಣ ತಿನ್ನೋದಕ್ಕೆ ಯಾವಾಗಂದ್ರೆ ಅವಾಗ ಕೊಯ್ಯೋ ಮಯ್ಯೋ ಅನ್ನತ್ತೆ. ಹಲೋ ಹಲೋ ಮೀನಾಕ್ಷಿ, ನೀವಾ? ನಿಮ್ಗೆ 100 ವರ್ಷ ರೀ. ಇವಾಗಷ್ಟೇ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೀವೇ ಫೋನ್ ಮಾಡಿದೀರಾ. ನೀನ್ ಯಾವಾಗ್ಲೂ ನನ್ನೇ ನೆನೆಸ್ಕೊತಿದೀಯ ಅಲ್ವೇನೆ? ಅದೇನಾದ್ರೂ ವಿಶೇಷನಾ? ನಿನ್ಗೆ ಅಸಲಿ ವಿಶೇಷ ಹೇಳ್ತೀನಿ ಇರು. ಹಾ ಏನ್ರಿ, ಕೇಶವ ಏನಾದ್ರೂ ಚಾಡಿ ಹೇಳದ್ನಾ? ಇಲ್ವೇ? ಅಷ್ಟಕ್ಕೂ ವಿಷಯ ಏನಂದ್ರೆ, ಮತ್ತೆ ನಿಮ್ ಸರ್ ಏನಾದ್ರೂ ನಿಮಗ್ ಸನ್ಮಾನ ಮಾಡಿದ್ರಾ? ಅಪ್ಪ ಅದಲ್ವೇ, ಹೇಳೋದ್ ಸ್ವಲ್ಪ ಕೇಳು. ಕೇಶವ ಹೇಳ್ದಂಗೆ ನಿಮ್ ಸರ್ ನಿಮ್ಗೆ ಸ್ಯಾಲರಿ ಜಾಸ್ತಿ ಮಾಡಿದ್ರಾ? ಪ್ರಮೋಷನ್ ಕೊಟ್ರಾ? ಯಾಕೆ ಹೇಳೋದನ್ನ ಕೇಳ್ದೇನೆ ಸತಾಯಿಸ್ತೀಯ? ಸರಿ ಹೇಳ್ರಿ. ಹೇಳ್ಬೇಕು ಅನ್ನೋ ಉತ್ಸಾಹ ಮೂಡು ಎರಡು ಹೋಯ್ತು ಕಣೆ. ಸೈಲೆಂಟ್ ಆಗಿರ್ತೀನಿ, ಅದೇನ್ ಹೇಳ್ರಿ. ಇಲ್ಲೋಡು, ಇಲ್ಲೊಂದು ಅದ್ಭುತ ನಡೀತೆ. 8ನೇ ಅದ್ಭುತ. 8ನೇ ಅದ್ಭುತನಾ? ಏನ ಅದ್ಭುತ? ನಮ್ಮ ಅಭಿ ಇಲ್ವಾ? ಇಲ್ಲ ರೀ, ಎಲ್ಲಿಗೋ ಹೋಗಿದ್ದಾನೆ. ಈಗಷ್ಟೇ ಅದಕ್ಕೆ ಅವ್ರು ಬಂದು ನನ್ನೂ ಕೇಳಿದ್ರು. ಹೇಳೋದ್ ಕೇಳೆ, ಮತ್ತೆ ನನ್ ಮೂಡ್ ಹಾಳು ಮಾಡ್ಬೇಡ. ಅಭಿ ಎಲ್ಲಿಗೂ ಹೋಗಿಲ್ಲ, ಇಲ್ಲಿಗೆ ಬಂದಿದ್ದಾನೆ. ಜೈ ಸರ್ ಅಭಿ ಒಂದಾಗ್ಬಿಟ್ರೆ ಪ್ರಾಣ ಸ್ನೇಹಿತರಾಗ್ಬಿಟ್ರು. ಏನ್ರಿ ನೀವ್ ಹೇಳ್ತಿರೋದು? ನಿಜವಾಗ್ಲೂ ಹಾಗೆ ನಡೀತಾ? ಹಾಗಾದ್ರೆ ಅದು 8ನೇ ಅದ್ಭುತ ಅಲ್ಲ, ತಗೊಂಡ್ ಬಂದು 1ನೇ ಅದ್ಭುತ ಅಂತ ಬದಲಾಯಿಸ್ಬಿಡಿ. ಹೌದು ಮೀನಾಕ್ಷಿ, ನಿಜವಾಗ್ಲೂ ಇದು 1ನೇ ಅದ್ಭುತನೇ. ನನ್ನ ಜೀವನದಲ್ಲಿ ನಾನು ನೋಡಕ್ ಆಗಲ್ಲ ಅನ್ಕೊಂಡಿದ್ನ ಇವತ್ ನೋಡ್ದೆ. ಇವಾಗ ಅಭಿ ಸರ್ ಏನ್ ಮಾಡ್ತಿದ್ದಾರೆ ರೀ? ಹೇಳಿದ್ರೆ ನಂಬಲ್ಲ ಬಿಡು. ಸಾರು ಅಭಿನ ಭುಜದ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿದ್ದಾರೆ. ಅಭಿ ಜೊತೆ ಆಟ, ಹಾಡು, ತಮಾಷೆ, ಖುಷಿ, ಸಂಭ್ರಮ. ಅಪ್ಪ ನನಗ್ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ಹೌದಾ? ಈ ವಿಷಯ ಅದಕ್ಕೆ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೋ. ಇಲ್ಲಿ ನೋಡಿ, ಮಾತಾಡ್ತಾನೆ ಅದಕ್ಕೆ ಅವರು ಬಂದ್ಬಿಟ್ರು. ಅವ್ರಿಗೊಂದ್ಸರಿ ಫೋನ್ ಕೊಡು, ಈ ಹ್ಯಾಪಿ ನ್ಯೂಸ್ ನಾನು ಹೇಳ್ತೀನಿ. ಫೋನಲ್ಲಿ ಯಾಕ್ರಿ? ಎದುರುಗಡೆ ನಾನೇ ಇಲ್ವಾ? ಆ ಶುಭ ವಾರ್ತೆ ನಾನೇ ಹೇಳ್ತೀನಿ. ಹೇಳು ಹೇಳು ಹೇಳು, ತುಂಬಾ ಖುಷಿ ಪಡ್ತಾರೆ. ಫೋನ್ ಇಡಿ. ಮತ್ತೆ ನನ್ ಜೊತೆ ನೀವು ಮಾತಾಡ್ತಾನೆ ಇದ್ರೆ ನಾನ್ ಅದಕ್ಕೆ ಹತ್ರ ಏನ್ ಮಾತಾಡೋದು? ಸರಿ ಬಿಡು, ಇಡ್ತೀನಿ. ಅಯ್ಯೋ 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 ಅಯ್ಯೋ, ಅದ್ಕೆ ಅದ್ಕೆ ನಿಲ್ಸಿ. ಏನಾಯ್ತು ಅದ್ಕೆ? ನಿಮ್ಗೊಂದ್ ಒಳ್ಳೆ ಶುಭ ವಾರ್ತೆ. ಅದಕ್ಕೆ ಕೇಳಿದ್ರೆ ಕುಣಿದು ಕುಪ್ಪಳಿಸ್ತೀರಾ. ಏನದ್ಕೆ ಆ ಶುಭ ವಾರ್ತೆ? ನಮ್ಮ ಅಭಿ ದಿವ್ಯಾ ಮೇಲೆ ಬೇಜಾರ್ ಮಾಡ್ಕೊಂಡು ಎಲ್ಲೋ ಹೋದ ಅನ್ಕೊಂಡ್ವಿ ಅಲ್ವಾ? ಎಲ್ಲಿಗೆ ಹೋಗಿದ್ದಾನೆ ಹೇಳಿ ನೋಡೋಣ. ದೇವಸ್ಥಾನಕ್ಕೂ ಶಾಲೆಗೂ ಹೋಗಿರ್ತಾನೆ. ನೀವು ತಪ್ಪು ಹೇಳ್ತಿದ್ದೀರಾ ಅದಕ್ಕೆ. ಇಲ್ಲ ರೀ, ಬೇಳೆ ಖಾಲಿ ಆಗಿದೆ, ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಏನೋ ಅನ್ಕೊಂಡಿದ್ದೆ, ನೀವು ಕೂಡ ಚೆನ್ನಾಗಿ ತಮಾಷೆ ಮಾಡ್ತೀರಾ ಅದಕ್ಕೆ. ಅಭಿ ಗುಡಿಗೋ ಶಾಲೆಗೋ ಹೋಗಿಲ್ಲ ಅದಕ್ಕೆ, ಜೈ ಸರ್ ಮನೆಗೆ ಹೋಗಿದ್ದಾನೆ. ಹೌದಾ? ಅನ್ಕೊಂಡಿದ್ದೆ ಅವನು ತಂಗಿನ ಬಿಟ್ಟು ಇರೋದಿಲ್ಲ ಅಂತ. ಅದಕ್ಕಿಂತ ಒಳ್ಳೆ ವಿಷಯ ಹೇಳಕ್ಕೆ, ನಮ್ಮ ಅಭಿ ಜೈ ಸರ್ ಒಂದಾಗಿದಾರಂತೆ. ಇಬ್ರು ಒಳ್ಳೆ ಸ್ನೇಹಿತರ ತರ ಇದಾರಂತೆ.
ನಿಜನ ಅದಕ್ಕೆ ಅವರೇ? ಈ ವಿಷಯ ಅವ್ರು ಫೋನ್ ಮಾಡಿ ಹೇಳಿದ್ರು, ನಿಮಗ್ ತಿಳಿಸ್ಬಿಡು ಅಂತಂದ್ರು. ಜೈ ಸರ್ ದಿವ್ಯಾನ ಎಷ್ಟು ಇಷ್ಟಪಡ್ತಿದಾರೋ ಅಭಿನೂ ಅಷ್ಟು ಇಷ್ಟಪಡ್ತಿದಾರಂತೆ. ಕೇಳೋದಕ್ಕೆ ಎಷ್ಟು ಸಂತೋಷವಾಗಿದೆ. ಇಲ್ಲಿ ಕೊಡಿ, ಬೇಳೆ ತಗೊಂಡ್ ಬರ್ತೀನಿ. ಕೊಡಿ ಅದಕ್ಕೆ. ನಿಮಗೂ ನಮಗೂ ಏನ್ ಸರ್ ಸಂಬಂಧ? ಇದು ಯಾವ ಜನ್ಮದ ಅನುಬಂಧನೋ? ಯಾಕೆ ನೀವು ನನ್ನ ಮಕ್ಕಳನ್ನ ಪ್ರೀತಿಸ್ತಿದ್ದೀರಾ? ಯಾವ ಬಂಧ ಸರ್ ಇದು? ನೀವ್ಯಾರು, ನಾನು ಯಾರು? ಏನಾಯ್ತು ಅದಕ್ಕೆ? ಏನೋ ಅದಕ್ಕೆ ಸ್ವಲ್ಪ ತಲೆ ನೋವ್ತಿದೆ. ಇಷ್ಟೊತ್ತರೆಗೂ ಚೆನ್ನಾಗೇ ಇದ್ರಿ ಅಲ್ವಾ, ಏನಾಯ್ತು? ಗೊತ್ತಿಲ್ಲ ಅದಕ್ಕೆ. ಸರ್ ಫೋಟೋ ನೋಡ್ತಿದ್ರೆ ತಲೆ ತಿರುಗ್ದಾಗಾಯ್ತು. ತಲೆನೋವು ಬರ್ತಿದೆ. ಅಯ್ಯೋ, ಅಮೃತಾಂಜನ ತಗೊಂಬರ್ಲಾ? ಬೇಡ ಅದಕ್ಕೆ, ಸ್ವಲ್ಪ ಹೊತ್ತಿಗೆ ಅದೇ ಕಡಿಮೆ ಆಗತ್ತೆ. ಏನೋ ಅದಕ್ಕೆ, ಆ ಮನೆಯವ್ರನ್ನ ನೋಡ್ದಾಗ್ಲೇ ನಿಮ್ಗೆ ಹೀಗೆಲ್ಲ ಆಗತ್ತೆ. ನನ್ಗನ್ಸುತ್ತೆ ನಿಮಗೂ ಆ ಮನೆಗೂ ಏನೋ ಸಂಬಂಧ ಇದೆ. ಅದಕ್ಕೆ ಏನೋ ದಿವ್ಯಾಗೆ ಆ ಮನೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಜೈ ಸರ್ ಕೂಡ ದಿವ್ಯಾಗೆ ಹತ್ರ ಆಗಿದ್ದಾರೆ. ಅಭಿ ಅಂದ್ರೆ ಆ ಮನೇಲಿ ಎಲ್ಲರಿಗೂ ಇಷ್ಟ. ಯಾವ ಬಂಧನೂ ಇಲ್ಲ ಅಂದ್ರೆ ಈಗೆಲ್ಲ ಯಾಕಾಗತ್ತೆ? ಏನೋ ಖಂಡಿತ ಇದೆ ಅದಕ್ಕೆ. ಮರ್ತೋಗಿರೋ ನಿಮ್ ಜೀವನಕ್ಕೂ ಆ ಮನೆಗೂ ಆ ಜನಕ್ಕೂ ಏನೋ ಸಂಬಂಧ ಇದ್ದೇ ಇದೆ. ನಾನೆಲ್ಲೋ ಹಳ್ಳಿಲಿ ಹುಟ್ಟಿ ಬೆಳೆದಿದ್ದೀನಿ ಅದಕ್ಕೆ. ನನಗೂ ಈ ಸಿಟಿಗೂ ಯಾವ ಸಂಬಂಧನೂ ಇಲ್ಲ. ನನ್ನೂರು ಜೈಸರೂರು ಒಂದೇ ಆಗಿರೋದಕ್ಕೆ ಒಂದೇ ಸಂಬಂಧ ಆಗಿರುತ್ತೆ ಅಷ್ಟೇ. ಥ್ಯಾಂಕ್ಸ್ ಅದಕ್ಕೆ. ಬೇಗ ವಾಪಸ್ ಕೊಟ್ಬಿಡ್ತೀನಿ. ಇವಾಗ ನಾನು ಕೊಡಿ ಅಂತ ಕೇಳಿದ್ನ ಅದಕ್ಕೆ. ಆದ್ರೆ ಕೊಡ್ಬೇಕಾಗಿರೋ ಜವಾಬ್ದಾರಿ ನಂದು. ಸರಿ.